ವರಗಳನ್ನು ತಾಯಿ ಶಾರದೆ ನೀಡುತ್ತಲಿ ಜ್ಞಾನವೆಂಬ ಬೆಳಕಿನ ಸುಧೆ. ಹೂವಂತ ಮನಕ್ಕೆ ನೀ ಸಿಹಿ ಜೇನು, ಪ್ರತಿ ಮೊದಲ ಮಾತು ನಿನದಲ್ಲವೇನು. ಶಾರದೆ ಓ ಶಾರದೆ, ಶಾರದೆ ಓ ಶಾರದೆ. ಸಹಿಸೋ ಎಲ್ಲರ ಪ್ರೀತಿಸೋ ಮನವನ್ನು ನೀಡು. ನಾನು ನನ್ನದೆನ್ನು ಅಜ್ಞಾನ ಅಳಿಸೋ ಬುದ್ಧಿಯನ್ನು ನೀ ಕೊಡು. ಅರಿವಿನ ಹಾದಿಯಲ್ಲಿ ನಡೆಸಿ ಕಲಿಸಿ ನಮ್ಮನ್ನು ಹರಸಿ ಬೆಳೆಸಿ ಆಶೀರ್ವಾದಿಸಿ. ಜ್ಞಾನಕ್ಕೆ ಭೇದ ಇಲ್ಲ, ಪರಿಪೂರ್ಣ ಯಾರಿಲ್ಲ. ಸವಿನಯ ಬದುಕು ನಮ್ಮದಾಗಿಸು, ಸವಿನಯ ಬದುಕು ನಮ್ಮದಾಗಿಸು. ಶಾರದೆ ಓ ಶಾರದೆ, ಶಾರದೆ ಓ ಶಾರದೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಜಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ತಾಯಿ ಭುವನೇಶ್ವರಿಗೆ ವಿಘ್ನ ವಿನಾಶಕನಾದ ವಿನಾಯಕನ ಪಾದವೃಂದಗಳಿಗೆ ಪಡಮುಟ್ಟು. ದುಷ್ಟ ಶಿಕ್ಷಕಿ ಶಿಕ್ಷಾ ರಕ್ಷಕಿ ಮಠರಳ್ಳಿ ಮಹಾಮಾತೆ ಚೌಡೇಶ್ವರಿಯನ್ನು ಮನದಲ್ಲಿ ನೆನೆಯುತ್ತಾ ವಿದ್ಯಾ ಅಧಿದೇವತೆ ಶಾರದೆಯನ್ನು ನಮಿಸುತ್ತಾ 2023-24 ಶೈಕ್ಷಣಿಕ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಗುರುಸಿದ್ದಾಪುರ SSLC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಬೀಳ್ಕೊಡುವ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಪ್ರಾರ್ಥನೆ ಮಾಡಲು ಆಗಮಿಸುತ್ತಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿನಿಯರಾದ ಕುಮಾರಿ ಕರಿಬಸಮ್ಮ, ಕುಮಾರಿ ಸಿಂಚನ ಮತ್ತು ಕುಮಾರಿ ನಳಿನ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನ
ಶಿಕ್ಷಕರಾದ ಶ್ರೀ ಮಹಮ್ಮದ್ ಸಮದ್ ಸರ್ ಅವರಿಗೂ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಿರಿಯ ಹಾಗೂ ವಿಜ್ಞಾನ ವಿಷಯ ಶಿಕ್ಷಕರಾದ ಶ್ರೀ ಅಶ್ರಫುದ್ದೀನ್ ಸರ್ ಅವರಿಗೂ ಸಹ ಸ್ವಾಗತಿಸುತ್ತಿದ್ದೇನೆ. ವಿಷಯ ಶಿಕ್ಷಕಿಯಾದ ಗೌರಮ್ಮ ಎಂಎಂ ಸಮಾಜ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಆಶಾ ಸ್ವಾಗತಿಸುತ್ತೇನೆ. ಇಂಗ್ಲಿಷ್ ಶಿಕ್ಷಕರಾದ ವಿಶ್ವನಾಥ್ ಜಂಬಗಿ ಸರ್ ಅವರಿಗೆ ಹೊಲಿಗೆ ವಿಷಯದ ಶಿಕ್ಷಕಿಯಾದ ಶ್ರೀಮತಿ ಚಂದ್ರಕಲಾ ಮಿಸ್ತ್ರಿ ಸಹ ಸ್ವಾಗತಿಸುತ್ತೇನೆ. ಇವರಿಗೂ ಸ್ವಾಗತ ಮತ್ತು ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ಇಂಗ್ಲಿಷ್ ಶಿಕ್ಷಕರಾದ ಶ್ರೀ ವಿಶ್ವನಾಥ್ ಜಂಬಿಗಿ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀ ಮಂಜಪ್ಪ ದಿಗ್ಲಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಅನಿರೀಕ್ಷಿತವಾಗಿ ಆಗಮಿಸಿರ್ತಕ್ಕಂಥ ಅಬ್ದುಲ್ ರಜಾಕ್ ಸರ್ ಅವರು ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ ಹಾಗೂ ಮುಖ್ಯ ವಿದ್ಯಾರ್ಥಿನಿಯರೇ, ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಎಷ್ಟು ಬೇಕು ಅಂತಂದರೆ ಜೀವನ ನಡೆಸಲಿಕ್ಕೆ ಅತ್ಯಮೂಲ್ಯವಾಗಿರುವ ಪ್ರಮುಖವಾದ ಅಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಶಿಕ್ಷಣ. ಯಾವ ವ್ಯಕ್ತಿಯಲ್ಲಿ ಶಿಕ್ಷಣ ಇರುವುದಿಲ್ಲವೋ ಅಥವಾ ಯಾವ ವ್ಯಕ್ತಿಯಲ್ಲಿ ಬುದ್ಧಿವಂತಿಕೆ ಕಡಿಮೆ ಇರುತ್ತೋ ಆ ವ್ಯಕ್ತಿ ಜೀವನದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತೀವಿ. ತುಂಬಿ ತುಳುಕುತ್ತಿರ್ತಕ್ಕಂಥ ಈ ಜನಸಂಖ್ಯೆ ಒಳಗ ಬಹಳಷ್ಟು ವೇಗವಾಗಿ ನಡೀತಕ್ಕಂಥ ತಂತ್ರಜ್ಞಾನದೊಳಗ ನಮ್ಗೇನಾದ್ರೆ ಶಿಕ್ಷಣ ಜ್ಞಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಶಾಲೆಗಳಲ್ಲಿ ನಾವು ಶೈಕ್ಷಣಿಕವಾಗಿ ಅಥವಾ ಪುಸ್ತಕೀಯವಾಗಿ ಜ್ಞಾನವನ್ನು ಕೊಡುವುದರ ಜೊತೆಗೆ ಜೀವನದ ಸಾರವನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದೀವಿ. ಶಿಕ್ಷಣ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಅಷ್ಟೇ. ಜೀವನ ಇದಕ್ಕಿಂತ ಶಿಕ್ಷಣಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದಂದ್ರೆ ಜೀವನದಲ್ಲಿ ಏನಂದ್ರೆ ಈ ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥಾಶ್ರಮ ಇವೇನು ಬರ್ತಾವ ಅಂತ ಹೇಳಿದ್ರೆ ಹಂಗ ಈ ಶೈಕ್ಷಣಿಕ ಅಂತ ಗುರುಕುಲ ಪದ್ಧತಿ ಒಂದು ಇದ್ದ ತರ ಇದೆ. ಅದಕ್ಕೆ ಇದರರ್ಥ ನೀವು 24 ಮಾರ್ಕ್ಸ್ ತಗೋರಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಜೀವನದ ಯಾವುದೇ ಕಷ್ಟದಲ್ಲಿ ಬಂದರೂ ಕೂಡ ಅವರು ಮುಳುಗಿ ಎದ್ದು ವಾಪಸ್ ಬರ್ತಾರೆ ಅಂತ ನನ್ನ ಭರವಸೆ ಇದೆ. ಇದು ಎಷ್ಟೇ ಹೇಳಿದ್ರು ಕೂಡ ಇದು ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ. ನಿಮ್ಮ ಮುಂದಿನ ಕನಸುಗಳಿಗೆ ಒಂದು ಮೊದಲ ಮೆಟ್ಟಿಲು ಅಂದ್ರೆ SLC ಪರೀಕ್ಷೆ ಅಂತ ಕರಿತೀವಿ. ಈ SLC ಪರೀಕ್ಷೆಯನ್ನ ನೀವು ಚೆನ್ನಾಗಿ ಬರೀಬೇಕು. ಎಷ್ಟು ಚೆನ್ನಾಗಿ ಬರೀಬೇಕು ಅಂದ್ರೆ ಕೊನೆಯ 3 ಗಂಟೆ ಅವಧಿಯಲ್ಲಿ ಕೊನೆಗೆ 2 ಗಂಟೆ 59 ನಿಮಿಷ ಆಗೈತಿ, ಇನ್ನು 1 ನಿಮಿಷ ಇರ್ತದೆ. ಆ 1 ನಿಮಿಷದ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಕೂಡ ಬೇರೆದಲ್ಲ. ನೀವು ಯಾರನ್ನ ಮರಿತಿರೋ ಬಿಡ್ತಿರೋ ಗೊತ್ತಿಲ್ಲ. ತಂದೆ ತಾಯಿಗಳನ್ನು ಮರೆಯಕ್ಕೆ ಹೋಗ್ಬೇಡ್ರಿ, ಕಲ್ತಿರ್ತಕ್ಕಂಥ ಶಾಲೆಯನ್ನು ಮರೆಯಕ್ಕೆ ಹೋಗ್ಬೇಡ್ರಿ, ಕಲ್ತಿರ್ತಕ್ಕಂಥ ಶಾಲೆ ಒಳಗೆ ಕಲಿಸಿರ್ತಕ್ಕಂಥ ಗುರುಗಳನ್ನು ಯಾವತ್ತೂ ಮರೆಯಕ್ಕೆ ಹೋಗ್ಬೇಡ್ರಿ. ಗುರುವನ್ನ ನೆಚ್ಚಿಕೊಂಡಂಥವ್ರು ಯಾರು ಇಲ್ಲಿ ತನಕ ಮೋಸಕ್ಕೆ ಹೋಗೋದಿಲ್ಲ. ಗುರುವನ್ನ ನೆಚ್ಚಿಕೊಂಡಂತ ವ್ಯಕ್ತಿಗಳು ಯಾರು ಮೋಸಕ್ಕಾಗಿಲ್ಲ, ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ಬಂದಿಲ್ಲ. ಗುರುವನ್ನ ನಂಬಿದವರು, ತಂದೆ ತಾಯಿಗಳು ನಂಬಿದವರು. ಇಬ್ಬರನ್ನ ಹೊರತುಪಡಿಸಿ ಇವರೇನೋ ತಂದೆ ತಾಯಿಗಳು, ಇವರೇನು ಗುರು, ಇದೇ ನಮ್ಮ ಶಾಲೆ ಅಂತ ಯಾರು ಹೋಗ್ತಾರಲ್ಲ, ಮುಂದಿನ ಜೀವನ ನಿಮಗೆ ಕಷ್ಟಕರ ಆಗುತ್ತೆ. ಅದಕ್ಕೆ ನಿಮ್ಗೆಲ್ಲ ಜೀವನ ಬಹಳ ಒಳ್ಳೇದಾಗ್ಲಿ. ಮುಂದಿನ ಭವಿಷ್ಯ ನೀವೆಲ್ಲ SLC ಬಂದಿದ್ದೀನಿ, ಅದೇ ರೀತಿ 90 ಮತ್ತು 7 ಇದ್ದಾರೆ. ಅವ್ರಿಗೂ ಕೂಡ ತಾವೆಲ್ಲ ಎಂತ ಮಕ್ಕಳು ಆಗ್ಬೇಕು ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ ಏನಂದ್ರೆ, ಯಾರಾದ್ರೂ ನೀವು ರಸ್ತೆ ಮಧ್ಯದಲ್ಲಿ ಹೋಗ್ತಾ ಇದ್ದಂತ ಸಮಯದಲ್ಲಿ ಯಾರಾದ್ರೂ ಬಂದು ಹೇಳ್ಬೇಕು, ಯಾರ ಮಗ ಅಂತಾರೆ ಈಗ ಇವ್ರು ಇಂಥವ್ರ ಮಗ, ನೋಡು ನೀನು ಆಗದ್ರೆ ಇಂಥವ್ರ ಮಗ ಅಂತ ಆಗ್ಬೇಕು. ಇರುವಂತ ಅವಕಾಶದೊಳಗೆ ನಾವು ಏನಾದ್ರು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು, ಚೆನ್ನಾಗಿ ಏನಾದ್ರು ಅಂತವನ್ನು ತೆಗಿಬೇಕು. ಮುಂದಿನ ಭವಿಷ್ಯದ ಬಗ್ಗೆ ಕನಸನ್ನ ಇಟ್ಕೊಂಡಿರ್ಬೇಕು. 10 ವರ್ಷದ ನಂತರ ನಾನು ಈ ಹುದ್ದೆಯಲ್ಲಿ ಇರ್ಬೇಕು, ಸರ್ಕಾರಿ ನೌಕರಿಯಲ್ಲಿ ಇರ್ಬೇಕು, ಖಾಸಗಿ ಕಂಪನಿಯಲ್ಲಿ ಇರ್ಬೇಕು, ಒಂದು ಉದ್ಯೋಗ ಮಾಡ್ತಾ ಇರ್ಬೇಕು, ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೇಕು. ಇಂತಹ ಒಂದು ಗುರಿಯನ್ನ ಇಟ್ಕೊಂಡು ನೀವು ಪರೀಕ್ಷೆನ ಬರೆದ್ರೆ ಮಾತ್ರ ಏನಂದ್ರೆ ನಿಮ್ಮ ಜೀವನ ಸದುಪಯೋಗ ಆಗುತ್ತೆ. ಸಾಧನೆಗೆ ಬಡತನ ಮತ್ತು ಶ್ರೀಮಂತಿಕೆ ಅಂತ ಯಾವುದು ಭೇದ ಭಾವ ಇರಂಗಿಲ್ಲ. ಅದಕ್ಕೆ ಒಂದೇ ಒಂದು ಬೇಕು, ಏನಂದ್ರೆ ಛಲ ಅಂತಕ್ಕಂಥದ್ದು ಬೇಕು. ನಾವು ಬಡವರ ಸಕ್ಸಸ್ ದೇರ್ ಇಸ್ ನೋ ಎನಿ ಶಾರ್ಟ್ ಕಟ್ಸ್. ಯಶಸ್ಸನ್ನ ಗಳಿಸಬೇಕಾದ್ರೆ ಇದಕ್ಕೆ ಯಾವುದೇ ರೀತಿ ಶಾರ್ಟ್ ಕಟ್ ಇಲ್ಲ. ಅಂದ್ರೆ ಸಕ್ಸಸ್ ಪಡಿಬೇಕಾದ್ರೆ ಅದು ನಿರಂತರವಾಗಿ ನಮ್ಮ ಪ್ರಯತ್ನವನ್ನು ನಡೀತಾ ಇರಬೇಕು.
ಸೊ ಇಷ್ಟು ಏನಂದ್ರೆ ಪ್ರತಿ ವರ್ಷದಂತೆ ನಮ್ಮ ಶಾಲೆಯಲ್ಲಿ ಇವತ್ತು ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ಬಹಳ ಭವಿಷ್ಯ ಉಜ್ವಲವಾಗಲಿ, ಈ ಸಮಾಜಕ್ಕೆ, ಈ ದೇಶಕ್ಕೆ, ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ, ಈ ಊರಿಗೆ ಏನಪ್ಪಾ ಅಂತಾರ ಒಂದು ಮರ್ಯಾದೆಯನ್ನು ಕೊಡ್ತಕ್ಕಂಥ ಮಕ್ಕಳಾಗ್ಲಿ, ಒಳ್ಳೆ ಮಕ್ಕಳಾಗ್ಲಿ, ಒಳ್ಳೆ ಶಿಷ್ಯ, ಒಳ್ಳೆ ದಾರಿ ಹಿಡಿದುಕೊಂಡು ಹೋಗಿ ನಿಮ್ಮ ಮುಂದಿನ ಜೀವನ ಬೆಳಕಾಗಲಿ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀ ವಿಶ್ವನಾಥ್ ಜಂಬಿಗಿ ಸರ್ ಅವರಿಗೆ ಧನ್ಯವಾದಗಳು. ಈಗ SSLC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಬೀಳ್ಕೊಡುವ ಈ ಸುಂದರ ಸಮಾರಂಭದ 8ನೇ ತರಗತಿ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಂದ ಶುಭ ನುಡಿಗಳು. ಮೊದಲನೇದಾಗಿ 8ನೇ ತರಗತಿಯ ಸೌಜನ್ಯ ಅನಿಸಿಕೆ ಮಾತನಾಡಲು ಬರುತ್ತಿದ್ದಾರೆ. 2023-24ನೇ ಸಾಲಿನ SSLC ಅಕ್ಕ ಅಣ್ಣಂದಿರು ಬೀಳ್ಕೊಡುಗೆ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಾಗಿರುವ ಮುಖ್ಯೋಪಾಧ್ಯಾಯ ಹಾಗೂ ಗುರುವೃಂದರೇ ಮತ್ತು ಅಣ್ಣ ಅಥವಾ ಅಕ್ಕಂದಿರೇ, ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾವು ಈ ಶಾಲೆಗೆ ಬಂದು 1 ವರ್ಷದಲ್ಲಿ ನಮ್ಮ SSLC ಅಕ್ಕ ಅಣ್ಣಂದಿರು ಈ ಶಾಲೆಯನ್ನು ತೊರೆದು ಮುಂದಿನ ವಿದ್ಯಾಭ್ಯಾಸಕ್ಕೆ ಕಾಲೇಜಿಗೆ ಹೋಗುವುದು ಸಂತೋಷದ ವಿಷಯ. ಆದರೂ ಅವರು ಶಾಲೆಯಿಂದ ಭೌತಿಕವಾಗಿ ಬೇರೆ ಹೋಗುವುದು ದುಃಖದ ವಿಷಯ. ನಾನು ನನ್ನ SSLC ಅಕ್ಕ ಅಣ್ಣಂದಿರಿಗೆ ಕೇಳಿಕೊಳ್ಳುವುದೇನೆಂದರೆ ಬರುವ SSLC ಅಂತಿಮ ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯುವುದು ತುಂಬಾ ಮುಖ್ಯವಾಗಿತ್ತು. ಹೇಳಲು ಅವಕಾಶ ಮಾಡಿಕೊಟ್ಟ ತಪ್ಪಿದೆ. ತುಂಬಾ ಚೆನ್ನಾಗಿ ಅನಿಸಿಕೆಗಳನ್ನು ಮಾತನಾಡಿದ ಸೌಜನ್ಯಳಿಗೆ ಧನ್ಯವಾದಗಳು. 8ನೇ ತರಗತಿ ಸರಸ್ವತಿ ಅನಿಸಿಕೆಗಳನ್ನು ಹೇಳಲು ಬರುತ್ತಿದ್ದಾರೆ. ಇಂದು ಈ ಶಾಲೆಯಲ್ಲಿ 3 ವರ್ಷಗಳ ಕಾಲ ಅಧ್ಯಯನ ಮಾಡಿ ನಮ್ಮೊಂದಿಗೆ ಆತ್ಮೀಯವಾಗಿದ್ದು SSLC ಅಂತಿಮ ಪರೀಕ್ಷೆಯನ್ನು ಎದುರಿಸಲು ಸಿದ್ಧತೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಫಲಿತಾಂಶವನ್ನು ತಂದು ಈ ಶಾಲೆಗೆ, ಅವರ ತಂದೆ ತಾಯಿಗೆ ಮತ್ತು ಈ ಊರಿಗೆ ಕೀರ್ತಿಯನ್ನು ತರಬೇಕೆಂದು ನಾನು ಶುಭ ಕೋರುತ್ತೇನೆ. ಯಾವುದೇ ಕೆಟ್ಟ ದಾರಿಯನ್ನು ತುಳಿಯದೆ ಉತ್ತಮ ನಾಗರಿಕರಾಗಿ ಬಾಳಬೇಕೆಂದು ನಾನು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶಾಲೆಗೆ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಮತ್ತೆ ತಂದೆ ತಾಯಿ ಮತ್ತೆ ಶಾಲೆಗೆ ಶಿಕ್ಷಕರಿಗೆ ಒಳ್ಳೆ ಕೀರ್ತಿಯನ್ನು ತಂದುಕೊಡಲಿ ಎಂದು ಹಾರೈಸಿದ ಸರಸ್ವತಿ ಅವಳಿಗೆ ನನ್ನ ಧನ್ಯವಾದಗಳು. 7ನೇ ತರಗತಿ ಶಿವಕುಮಾರನ ಅನಿಸಿಕೆಗಳು. ಮೊದಲನೆಯದಾಗಿ ಜ್ಞಾನ ದೇವತೆ ಸರಸ್ವತಿಯು ದೇವಿಯನ್ನು ನೆನೆಯುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯ ವಿದ್ಯೆ, ಬುದ್ಧಿ, ವಿನಯ, ಆಚಾರ, ವಿಚಾರ, ಸಂಸ್ಕೃತಿ, ಸಂಪ್ರದಾಯ ಕಲ್ಪಿಸಿಕೊಡಲೆಂದು ಪ್ರಾರ್ಥಿಸುತ್ತೇನೆ. ಆ ಶಾಲೆಗೆ ಹೋಗುವುದರಿಂದ ಹಿಡಿದು ನಿಮ್ಮಿಂದ ನಾವು ಹಲವು ವಿಷಯವನ್ನು ತಿಳಿದುಕೊಂಡು ಪ್ರಾರಂಭಿಸಿದ್ದೇವೆ. ನಿಮ್ಮೆಲ್ಲರ ಕಲಿಕಾ ವಿಧಾನ, ಹವ್ಯಾಸಗಳು, ಕಾರ್ಯಚಟುವಟಿಕೆಗಳು, ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಿಕೆ ನಮಗೆ ಆದರ್ಶದ ಕನ್ನಡಿಯಂತೆ ಬೆಳಕಿನಷ್ಟೇ ಸತ್ಯವಾಗಿದೆ. ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ವಿದ್ಯಾರ್ಥಿಗಳ ಬಗ್ಗೆ ಚೆನ್ನಾಗಿ ಮಾತನಾಡಿದ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. 9ನೇ ತರಗತಿ ಸಿಂಚನವರಿಂದ ಅನಿಸಿಕೆಗಳು. SSLC ಅಣ್ಣ ಮತ್ತು ಅಕ್ಕಂದಿರೆ 2 ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ತುಂಬಾ ಚೆನ್ನಾಗಿ ಸಹಕಾರ ನೀಡಿದ್ದಾರೆ. ಹೊಸಕೇರಿಯಲ್ಲಿ ನಡೆಯುವ ಪರೀಕ್ಷೆಯನ್ನ ಬರೆದು ಉತ್ತಮವಾಗಿ ಎಲ್ಲರೂ ಉತ್ತೀರ್ಣರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಓದಿ ಉದ್ಯೋಗಸ್ಥರಾಗಿ ಕಲಿಸಿದ ಗುರುಗಳ ಶ್ರಮವನ್ನು ಸಾರ್ಥಕಗೊಳಿಸಿ. ಭೌತಿಕವಾಗಿ ದೂರಾದರೂ ನಿಮ್ಮ ಸಿಹಿ ನೆನಪುಗಳು ಮಾತ್ರ ಈ ಶಾಲೆಯಲ್ಲಿ ಸದಾ ಹಸಿರಾಗಿರುತ್ತವೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅರಗಿಸಿಕೊಳ್ಳುವ ಶಕ್ತಿಯನ್ನು ಚೌಡೇಶ್ವರಿ ನಿಮಗೆ ನೀಡಲಿ ಎಂದು ನನ್ನ ಮಾತಿಗೆ ದರ್ಶನ ನೀಡುತ್ತೇನೆ. ಉತ್ತಮ ಅಂಕ ಪಡೆದು ಮುಂದಿನ ಜೀವ ಚೆನ್ನಾಗಿರಲಿ ಎಂದು ಹಾರೈಸಿದ ಸಿಂಚನಳಿಗೆ ಧನ್ಯವಾದಗಳು. 9ನೇ ತರಗತಿ ಮಾನಸನವರ ಅನಿಸಿಕೆಗಳು. ನಿಮಗೆಲ್ಲರಿಗೂ ಬೀಳ್ಕೊಡುಗೆ ಸಮಾರಂಭದ ಶುಭಾಶಯಗಳು. ನಾನು ಏನನ್ನು ಹೇಳಲು ಬಯಸುತ್ತೇನೆಂದರೆ, ನಿಮ್ಮ ಜೊತೆ 2 ವರ್ಷ ಇದ್ದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತುಕೊಂಡೆನು.
ನೀವು SLCಯಲ್ಲಿ ಒಳ್ಳೆ ಉತ್ತಮ ಅಂಕಗಳನ್ನು ಪಡೆಯಿರಿ. ನಮ್ಮ ಶಾಲೆಗೆ ಊರಿಗೆ ಕೀರ್ತಿಯನ್ನು ತರಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ಮಾನಸರಿಗೆ ಧನ್ಯವಾದಗಳು. ಮುಂದಿನ ತಯಾರಿ 9ನೇ ತರಗತಿ ಅನುಷಾ. ಹೋಗುತ್ತಿರುವುದು ನನಗೆ ತುಂಬಾ ದುಃಖದ ವಿಷಯವಾಗಿದೆ. ನಿಮ್ಮ ಮುಂದಿನ ಜೀವನವನ್ನು ಚೆನ್ನಾಗಿ ಓದಿಕೊಂಡು ಚೆನ್ನಾಗಿ ಇರಬೇಕೆಂದು ನಾನು ಹೇಳುತ್ತೇನೆ. ಕೂಡುವುದು ಅನಿವಾರ್ಯ, ಅಗಲುವುದು ಆಕಸ್ಮಿಕ. ಜೊತೆಗಿರುವ ಕಾಲದಷ್ಟು ಅನನ್ಯವಾಗಿದ್ದೇವೆಂಬುದೇ ಶಾಶ್ವತ. ನೀವು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ತುಂಬಾ ಶ್ರಮಪಟ್ಟು ಬೆಳಗ್ಗೆ ಬೇಗನೆ ಬಂದು ನೀವು ಸಹ ಬೆಳಗ್ಗೆ ಬೇಗನೆ ಬಂದು ತರಗತಿಯೊಳಗೆ ಕುಳಿತುಕೊಂಡು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಬೋಧಿಸಿರುವ ಪಾಠವನ್ನು ಶ್ರದ್ಧೆಯಿಂದ ಕಲಿಯುತ್ತೀರಿ. ಇದಕ್ಕೆಲ್ಲ ಪ್ರತಿಫಲವೆಂದರೆ ನೀವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ನಮ್ಮ ಊರಿಗೆ ಮತ್ತು ನಮ್ಮ ಶಾಲೆಗೆ ನಿಮ್ಮ ತಂದೆ ತಾಯಿಗೆ ತರಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದಗಳು. ಅನುಷಾಳಿಗೆ ಧನ್ಯವಾದಗಳು. 10ನೇ ತರಗತಿ ಲಕ್ಷ್ಮೀ. ಎಲ್ಲ ಶಿಕ್ಷಕರು ತುಂಬಾನೇ ಚೆನ್ನಾಗಿ ಎಲ್ಲ ಶಿಕ್ಷಕರು ನಮಗೆ ತುಂಬಾನೇ ಬೋಧನೆಯನ್ನು ಮಾಡಿದ್ದಾರೆ. ನಾನು 3 ವರ್ಷಗಳ ಕಾಲ ಶಿಕ್ಷಕರು ಚೆನ್ನಾಗಿ ಬೋಧನೆ ಮಾಡಿದ್ದನ್ನು ನಾನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ. ಮುಂಬರುವ ಪರೀಕ್ಷೆಯಲ್ಲಿ ತುಂಬಾ ಉತ್ತಮವಾಗಿ ಪರೀಕ್ಷೆಯನ್ನು ಬರೆದು ಎಲ್ಲರೂ ಕೂಡ ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ಶಾಲೆಗೆ ಅತ್ಯುತ್ತಮವಾಗಿ ರಿಸಲ್ಟ್ 100% ರಿಸಲ್ಟ್ ಕೊಡಬೇಕಂತ ಹೇಳ್ತಾ ಮಾತುಗಳನ್ನು ಮಾತುಗಳನ್ನು ಮಾತನಾಡಿದ ಭಾಗ್ಯಲಕ್ಷ್ಮಕ್ಕನಿಗೆ ಧನ್ಯವಾದಗಳು. ರೇವತಿಯವರ ಅನಿಸಿಕೆಗಳು. ನಮ್ಮ ಶಿಕ್ಷಕರು ನಮಗೆ ಉತ್ತಮವಾದ ಬೋಧನೆಯನ್ನು ನೀಡಿದ್ದಾರೆ. ಇಷ್ಟು ದಿನ ನಾವು ಏನಾದರೂ ತಪ್ಪು ಮಾಡಿದರೆ ಮತ್ತು ತಪ್ಪು ದಾರಿಯಲ್ಲಿ ನಡೆದಿದ್ರೆ ನಮ್ಮೆಲ್ಲರನ್ನೂ ಕ್ಷಮಿಸಿ. ನಾವು ಮುಂದೆ SSLC ಎಕ್ಸಾಮನ್ನು ಉತ್ತಮವಾಗಿ ಬರೆದು ನಮ್ಮ ಶಾಲೆಗೆ ಕೀರ್ತಿ ಮತ್ತು ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೇವೆ. ಇನ್ನೆರಡು ಮಾತುಗಳನ್ನು 10ನೇ ತರಗತಿ ವಿದ್ಯಾರ್ಥಿನಿಯಾದ ರೇವತಕ್ಕನಿಗೆ ಧನ್ಯವಾದಗಳು. ಈಗ ಶಿಕ್ಷಕರಿಂದ ಅನಿಸಿಕೆ ಮಾತುಗಳು. ಆರಂಭದ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕನ್ನಡ ಶಿಕ್ಷಕರಾದ ಶ್ರೀ ಮಂಜುನಾಥ್ ಸರ್. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಾದ ಶ್ರೀ ಮಂಜಪ್ಪ ದಿಟ್ಟಿ ಸರ್ ಅವರೇ ಮತ್ತು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿರ್ತಕ್ಕಂಥ ಅರ್ಜುನ್ ರಜಾಕ್ ಸರ್ ಅವರೇ ಮತ್ತು ನನ್ನ ಎಲ್ಲ ನೆಚ್ಚಿನ ಸಹೋದ್ಯೋಗಿ ಮಿತ್ರರೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿನಿಯರು, ಸಂತ ಶಿಶುನಾಳ ಶರೀಫರ ಮತ್ತು ಗೋವಿಂದ ಭಟ್ಟರ ಆ ಗುರು ಶಿಷ್ಯರ ಸಂಬಂಧ ಐತಲ್ಲ ಅಚ್ಚಳಿಯದೆ ಉಳಿಯುವಂಥದ್ದು. ಗುರುವಿನ ಗುಲಾಮನಾಗುವ ತನಕ ದರಿಯದನ್ನ ಮುಕ್ತಿ ಅನ್ನುವಂಥ ಅವರ ತತ್ವ ಪದ. ಹೀಗೆ ಗುರು ಮತ್ತು ಶಿಷ್ಯರ ಸಂಬಂಧ ಏನಿದೆಯಲ್ಲ ಅದು ಎಷ್ಟು ವರ್ಣಿಸಿ ಹೇಳಿದ್ರು ಮುಗಿಲಾರದಂಥದ್ದು. ವಿದ್ಯಾರ್ಥಿಗಳೇ, ಜೀವನ ಬಹಳ ದೊಡ್ಡದು. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ಬಹುದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿರುವಂಥ ಫಲವಿಲ್ಲ. ಎಂಥ ಕಷ್ಟಗಳ ಬರಲಿ, ಎಂಥ ವೈರುಧ್ಯ ಸನ್ನಿವೇಶಗಳ ಬರಲಿ, ಅಂಥವುಗಳನ್ನು ನಿರ್ವಹಿಸುವಂಥ ಶಕ್ತಿಯನ್ನು ನೀವು ಪಡ್ಕೋಬೇಕು. ಸಿನಿಮಾಗಳನ್ನು ನೋಡಿ, ಮೊಬೈಲ್ಗಳನ್ನು ನೋಡಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ, ಕೆಟ್ಟ ಸುದ್ದಿಗಳನ್ನು ಕೇಳುವಂತಹ, ತಡೆದುಕೊಳ್ಳುವಂತಹ ಸಂದರ್ಭವನ್ನು ದಯಮಾಡಿ ಕೈ ಮುಗಿದ ನೀವು ಯಾರನ್ನ ಕೊಡಬೇಕು. ಜೀವನದಲ್ಲಿ ಯಾವುದೇ ಘಟನೆ ಇರಲಿ, ಎಲ್ಲರಿಗೂ ಯಾವುದು ಸಾವಿಗೆ ಅಂತಿಮ ಗುರಿ ಅಲ್ಲ ಯಾವುದು. ಆದ್ದರಿಂದ ಜೀವನದಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ. ಓದೇ ಸರ್ಕಾರಿ ಹುದ್ದೆ ತಗೊಂಡೇ ಇರಬೇಕು ಹಾಗೇನಿಲ್ಲ. ನೀವು ಯಾವುದೇ ನಿಮ್ಮ ಬದುಕನ್ನು ಸಾಗಿಸುವ ಅನ್ನದ ದಾರಿಯನ್ನು ಕಲ್ಪಿಸಿಕೊಡ ಒಂದು ಸೀದಾ ಸಾದಾ ಸಾಮಾನ್ಯವಾದಂಥ ಉದ್ಯೋಗದಲ್ಲಿದ್ದರೂ ಅದು ಸಾಕು ನನಗೆ. ಆದರೆ ನೀವು ಪ್ರಾಮಾಣಿಕವಾಗಿರ್ಬೇಕು, ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿರ್ಬೇಕು.
ಕೂಲಿ ಮಾಡ್ತಾ ಇದ್ರಿ, ಇನ್ನೆಲ್ಲ ಹೇಳಿ. ಆದ್ರೆ ನಿಮಗೆ ಏನು ಬೇಡ, ಸರ್ಕಾರಿ ನೌಕರಿ ಪಡೆದ್ರೆ ಮಾತ್ರ ಶಿಕ್ಷಕರನ್ನು ಮಾತಾಡಿಸ್ಬೇಕು, ನಮಸ್ಕಾರ ಮಾಡಬೇಕು. ಅಯ್ಯೋ ನಾನು ಏನು ಸಾಧಿಸಿಲ್ಲ, ದಯಮಾಡಿ ನೀವು ಯಾವತ್ತೂ ತಲೆ ತಗ್ಸೋದು ಬೇಡ. ನೀವು ಹೇಗೆ ಇರಿ, ನೀವು ನಮ್ಮ ಮಕ್ಕಳು, ನೀವು ಏನೇ ಸಾಧಿಸಿರಿ ನಮ್ಮ ಮಕ್ಕಳು. ಯಾರಿಗೆ ಅಲ್ಪಾವಧಿಯ ಸುಖಗಳು ದೊರೆಯುವುದಿಲ್ಲ, ನೀವು ನಿರ್ಧಾರ ಮಾಡಿ ನಿಮಗೆ ಶಾಶ್ವತ ಅವಧಿಯ ಸುಖದ ಅವಧಿಗಳು ನಿಮಗಿವೆ. ಯಾರು ತಲೆ ತಗ್ಗಿಸಿ ಇವತ್ತು ಶ್ರಮದಿಂದ ಜೀವನ ಮಾಡ್ತಾರೋ ಅವರು ನಾಳೆ ತಲೆ ಎತ್ತಿ ಬದುಕುವಂತಾಗ್ತಾರೆ. ಈ ಶಾಲೆ ಒಳಗ ನಾವೆಲ್ಲರೂ ಶಿಕ್ಷಕರು, ಮುಖ್ಯೋಪಾಧ್ಯಾಯರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈಗಂತೂ 3-4 ತಿಂಗಳಿಂದ ನಿಮ್ಮ ಮುಂಜಾನೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆ ತನಕನೂ ಕೂಡಿಸ್ಕೊಂಡಿದ್ದೀವಿ. ಎಲ್ಲೂ ಕೂಡ SSLC ತರಗತಿ 1 ನಿಮಿಷ ಕೂಡ ಖಾಲಿ ಆಗಿರೋದಂತೂ ನಾನು ನೋಡೇ ಇಲ್ಲ. ಯಾರಾದ್ರೂ ತರಗತಿಗಳನ್ನು ತಗೋತಿದ್ವಿ. ಹೆಂಗ ನೀವು ಮುಂಜಾನೆಯಿಂದ ಸಾಯಂಕಾಲ ತನಕ ಕುಂತ ಜಾಗದಲ್ಲಿ ಕುಂತ ಹೆಂಗ್ ಪಾಠ ಹೇಳಿದ್ರು ಆ ಶ್ರದ್ಧೆಯನ್ನು ಅಲ್ಲಿ ತನಕ ತೀರ್ಕೊಂಡು ಇನ್ನೊಂದು 15-20 ದಿನಗಳ ಕಾಲ ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಕ್ಕೆ ಮತ್ತು ಹೆಚ್ಚು ಅಂಕಕ್ಕೆ ಪಡೀಲಿಕ್ಕೆ ಇರುವಂತಹ ಮಾರ್ಗದರ್ಶನಗಳು, ಮಾರ್ಗಗಳು, ಅವಕಾಶಗಳು ಇನ್ನು ಯಾವ್ಯಾವ ಅನ್ನೋದನ್ನ ನೀವು ಗಮನಿಸಿ. ನಾವೆಲ್ಲರೂ 24/7 ನಿಮಗಾಗಿ ಇರೋದು. ನಮ್ಮ ಶಿಕ್ಷಕರ ಶ್ರಮವನ್ನ ನೀವು ಬಳಸಿಕೊಂಡು ನಿಮಗೆ ಅನುಮಾನ ಇರುವಂತ ಬರಿಬೋದಾದಂತ ಎಲ್ಲ ವಿಷಯಗಳನ್ನ ನಮ್ಮ ಹತ್ರ ಕೇಳಿ ತಿಳ್ಕೊಂಡು ಒಟ್ಟಾರೆಯಾಗಿ ಹೊಸಕೇರಿಯಲ್ಲಿ ನೀವೆಲ್ಲರೂ ನಮ್ಮ SSLC ವಿದ್ಯಾರ್ಥಿಗಳು 45 ಜನ ಇದ್ದೀರಿ. ನೀವೆಲ್ಲರೂ 45-40 ಮಂದಿ ಪಾಸ್ ಆಗ್ಬೇಕು. 45 ವಿದ್ಯಾರ್ಥಿಗಳು. ನಿಮಗಲ್ದೆ ಹೋದ್ರೆ ಈ ಶಾಲೆಗಳಿಗೆ, ನಿಮಗಲ್ದೆ ಹೋದ್ರೆ ಈ ಬ್ಯಾಚ್ಗಳಿಗೆ, ನಿಮಗಲ್ದೆ ಹೋದ್ರೆ ನಿಮ್ಮ ತಂದೆ ತಾಯಿಗಳಿಗೆ, ನಿಮಗಲ್ದೆ ಹೋದ್ರೆ ಈ ಊರಿಗೋಸ್ಕರ ನಾವು SSLC ಪಾಸ್ ಆಗುವಂತ ಜವಾಬ್ದಾರಿ ಬಿದ್ದು ಆ ನಿಟ್ಟಿನಲ್ಲಿ ನೀವು ಪರಿಶ್ರಮವನ್ನು ಪಡಬೇಕು. ನಿಮ್ಮ ಪರೀಕ್ಷೆಗಳು ಯಶಸ್ವಿಯಾಗಬೇಕು. ನಮ್ಮ ಫಲಿತಾಂಶ ಬಂದ ನಂತರ ನೀವು ನಮಗೆ ಕೊಡುವಂತ ಗೌರವ, ನಿಮ್ಮ ಫಲಿತಾಂಶ ನೀವು ಮಾತನಾಡುವ ಮಾತಿನಲ್ಲಿ, ನಗುವಿನಲ್ಲಿ, ಕೊಡುವಂತ ನಮಸ್ಕಾರದಲ್ಲಿ ಅಷ್ಟೇ ಇಲ್ಲ, ನೀವು ತಂದುಕೊಡುವ ಮಾತನಾಡಿನ ಅಂಕಗಳಲ್ಲಿದೆ. ನೀವೆಲ್ಲರೂ ಪಾಸ್ ಆಗಿಬಿಟ್ರಿ ಅಂತಂದ್ರೆ ಅದೇ ನೀವು ನಮಗೆ ಕೊಡುವಂತ ಅಂತಿಮವಾದಂತಹ ಗೌರವ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಆಶೀರ್ವಾದ, ಶಾರದೆಯ ಆಶೀರ್ವಾದ, ಚೌಡೇಶ್ವರಿ ಆಶೀರ್ವಾದ ಸರ್ವಕಾಲಕ್ಕೂ ನಿಮ್ಮನ್ನ ಕಾಪಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಇತಿಶ್ಯ ಆಗ್ತದೆ. ಜೈ ಹಿಂದ್, ಜೈ ಭಾರತ್. ಕನ್ನಡ ಶಿಕ್ಷಕರಾದ ಮಂಜುನಾಥ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮಾತನಾಡಲಿದ್ದಾರೆ ಅಬ್ದುಲ್ ರಜಾಕ್ ಸರ್ ಅವರು. ಸೊಬಗಿನ ವಯ್ಯಾರದ ಒಂದು ಮಕ್ಕಳು ಕಾಣ್ತಾ ಇದೆ. ಈ ಸುಂದರ ಮುಖ ಇವತ್ತು ಈ ಕುಂದಲಿಕ್ಕೆ ಕಾರಣ ಯಾರು ಗೊತ್ತಾ ನಿಮಗೆ? ಇದಕ್ಕಿಂತ ಮುಂಚೆ ನೋಡಿ, ಈ ವಿಶಾಲವಾಗಿರ್ತಕ್ಕಂಥ ಭೂಮಂಡಲದಲ್ಲಿ, ಈ ವಿಶಾಲವಾದ ಭೂಮಂಡಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಅನ್ಕೋತಾನಂತೆ, ಅಯ್ಯೋ ನಾನು ಎಷ್ಟೊಂದು ಸುಂದರ ಮೂರ್ತಿಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ, ಈ ಸುಂದರವಾಗಿರುವಂತಹ ಮೂರ್ತಿಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡಂತಹ ನಾನು ಎಲ್ಲ ಜೊತೆಗೆ ಇರ್ಲಿಕ್ಕೆ ಇಷ್ಟ ಅಂತ ಸೃಷ್ಟಿಕರ್ತನು. ಆದ್ರೆ ಅವನೇನಾಗಿದ್ದಾನೆ, ಅವನೊಬ್ಬನೇ ಇದ್ದಾನೆ. ನಾವು ಎಷ್ಟೊಂದು ಜನ ಇದ್ದೀವಿ, ಎಷ್ಟೊಂದು ಸುಂದರ ಮೂರ್ತಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದೀನಿ. ಇಷ್ಟೊಂದು ಸುಂದರ ಮೂರ್ತಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ನಾನು ಇವ್ರ ಜೊತೆಗೆ ಇರಬೇಕು, ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಅವನ ತಲೆಯಲ್ಲಿ ಒಂದು ವಿಚಾರ ಬರ್ತಂತೆ. ಏನು, ಇವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು 3 ಜೀವ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ. ಆ 3 ಜೀವ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಾಗ ಆ 3 ಜೀವ ಅವನ ಕಣ್ಣೆದುರಿಗೆ ಬಂತು. ಮೊದಲನೇದು ಅಮ್ಮ, ಎರಡನೇದು ಅಪ್ಪ, ಮೂರನೇದು ಶಿಕ್ಷಕ. ಎಂತಹ ಸುಂದರ ಮೂರ್ತಿಗಳಿವೆ ನೋಡಿದ್ರೆ 3 ಜನ ನಿಮ್ಮ ಜೀವನದ ಪ್ರಾರಂಭದ ಹಂತದಿಂದ ಹಿಡಿದು ಇಲ್ಲಿಯವರೆಗೂ 3 ಜನರನ್ನು ಸಹ ನೀವು ನೋಡ್ತಾ ಬಂದಿದೆ. ಆಗ ಅವರಿಗೂ ಇಷ್ಟ ನಿಮ್ಮ ಜೊತೆಗೆ ಇರಲಿಕ್ಕೆ 3 ಜನ ನಿಮ್ಮ ಜೀವನದಲ್ಲಿ ಮರೆಯೋದೇ ಇಲ್ಲ, ಮರೆಯಲೂಬಾರ್ದು. ಪ್ರೀತಿ, ಮಮತೆ, ವಾತ್ಸಲ್ಯದ ಮಮಕಾರದ ಬುದ್ಧಿ ಅಮ್ಮ. ಅಮ್ಮನನ್ನ ಮರಿಬೇಡಿ. ನೆಕ್ಸ್ಟ್, ನಿಮಗೆ ಗೆಳೆದಿರೆಲ್ಲ ಕೊಡಿಸ್ತಕ್ಕಂತಹ, ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂತಹ ಸಕಲವೂ ಸಹ ನಮ್ಮ ಮಕ್ಕಳಿಗೆ ಇರಲಿ ಅನ್ನುವ ನಿಟ್ಟಿನಲ್ಲಿ ಶ್ರಮ ಹಾಕುವ ಮತ್ತೊಂದು ಜೀವ ಅಪ್ಪ. ಹೌದಾ? ಅಪ್ಪನನ್ನು ಮರಿಬೇಡಿ. ಹಾಗೇನೆ ನಿಮ್ಮ ಜೀವನಕ್ಕೆ ಒಂದು ರೂಪವನ್ನು ಕೊಟ್ಟಂತಹ, ನಿಮ್ಮ ಜೀವನಕ್ಕೆ ಒಂದು ಮಾರ್ಗವನ್ನು ಕೊಟ್ಟಂತಹ 3ನೇ ಜೀವ ತಂದೆ ತಾಯಿಗಳಿಗಿಂತ ಹೆಚ್ಚು. ನೋಡಿ, ಶಾಲೆಯಲ್ಲಿ ಮಾಸ್ಕ್ ಹೊಡೆದಿದ್ದಾರೆ, ಯಾರಾದ್ರೂ ಹೊಡೆದಿದ್ದಾರೆ ಅಂತಂದ್ರೆ ಅಕ್ಕಪಕ್ಕ ಮನೆಯವರು ನಿಮ್ಮ ಸಂಬಂಧಿಕರ ಯಾವ ಹೊಡಿವಾಗ ನನ್ನ ಮಗನ ಹೊಡೆದಿದ್ದು ಅಂತ ಬರ್ತಾರೆ. ಅದೇ ಮಾಸ್ಕ್ ಹೊಡೆದಿದ್ದಾರೆ ಅಂದ್ರೆ ಅಷ್ಟ ನೋಡಿ, ಯಾರು ಕೊಡಲಾರಂತ ಶಿಕ್ಷಣ ಮಾಸ್ಟರ್ ಕೊಡ್ಬೋದು ಅನ್ನೋ ವೃತ್ತಿಯನ್ನು ಅಪ್ಪ ಅಮ್ಮ ರೂಢಿಸ್ಬೇಕು. ಆ ರೀತಿಯ ಒಂದು ಶಿಕ್ಷಕ ವೃತ್ತಿ ನಮ್ಮ ಶಿಕ್ಷಕರು.
ನೋಡಿ ಇಷ್ಟೆಲ್ಲ ನಿಮ್ಮ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮಂಜುನಾಥ್ ಮತ್ತೆ ನಮ್ಮ ಜಮಗಿ ಸರ್. ಹೌದಾ? ನೋಡಿ ಇವರೆಲ್ಲ ಮಾತನ್ನು ಕೇಳಿದಾಗ ನೀವು ಅನ್ಕೊಳ್ತಾ ಇದ್ದೀರಿ ನಾವು ಸಹ ಉತ್ತಮವಾಗಿರ್ತೀವಿ. ಮತ್ತೊಂದು ಮಂಜುನಾಥ್ ಒಂದು ಮಾತು ಹೇಳಿದ್ರು, ಏನು ನೀವೆಲ್ಲ ಸುಮಾರು 10-15 ವರ್ಷ ಆದ್ಮೇಲೆ ಒಳ್ಳೆ ಆಫೀಸರ್ಸ್ ಆಗಿ ನಮ್ಮ ಮುಂದೆ ಬಂದಾಗ ನಿಮಗೆ ನಮಸ್ಕಾರ ಮಾಡಿದ್ರೆ ಹೆಚ್ಚು ಖುಷಿ ಆಗುತ್ತೆ ಅಂತ. ಖಂಡಿತ ನಿಜ. ಸದ್ಯ 15-20 ವರ್ಷ ಆದ್ಮೇಲೆ ನೀವು ಕೊಡ್ತಕ್ಕಂತಹ ಪ್ರತಿ ನಮಸ್ಕಾರ ಅಷ್ಟೇನೆ. ಹೌದಾ? ಇನ್ನೂ ಕೆಲವು ಹುಡುಗರು ಇದ್ದಾರೆ, ಓ ನಮಸ್ಕಾರ ಸರ್ 20 ವರ್ಷ ಆದ್ಮೇಲೆ ಕಂಡ್ರೆ 20 ವರ್ಷ ಸರ್, ಓ ಏನ್ ಸರ್ ಇದು ಗುಂಟಲ್ಲಿದ್ದೀರಿ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದು ಇದಾಗಿಲ್ಲ. ಏನ್ ಸರ್ 20 ವರ್ಷ ಆದ್ಮೇಲೆ ಕಂಡಾಗ ನಮಸ್ಕಾರ ಸರ್ ತುಂಬಾ ಏನ್ ಸರ್ ಇದು ಗಟ್ಟಿ ಗುಂಟಲ್ಲಿದ್ದಂಗಿದ್ರಿ, ನಾನೆಲ್ಲ ಹೋಗ್ಬಿಟ್ಟಿದೆ ಅನ್ಕೊಂಡಿದ್ದೆ, ಹೊರಗೆ ಬಿಡಿಸಿ ಗಟ್ಟಿ ಇದ್ರಿ ಅನ್ನೋ ಮಾತು ಬರದೇ ಇದ್ರೆ ಸಾಕು ಶಿಕ್ಷಕರು ಅಲ್ವಾ? ಆ ಪ್ರವೃತ್ತಿನ ಬೆಳೆಸ್ಕೊಡಿ, ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೌಢಿಮೆಯ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನೀವು ಸಾರ್ಥಕತೆಯನ್ನು ನಡೆದಾಗ ಶಾಲೆಯ ಮಾಡಿದ್ರೆ ಸಾಕು. ಸುಬ್ಬಕ್ಕೆ ಸಿಕ್ಕಂಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸ್ಟಾಫ್ ಸ್ಕೂಲಲ್ಲಿದೆ. ಅದರಿಂದ ಎಲ್ಲಾ ವಿಷಯವನ್ನು ಸಹ ತಲೆ ತುಂಬ ಕಲಿಯೋಣ, ತಲೆ ತುಂಬ ಕಲ್ತ್ಕೊಂಡಾಗ ತಲೆ ತಪ್ಪಿಸೋ ಅವಶ್ಯಕತೆನೇ ಇಲ್ಲ. ಎಲ್ಲ ಬಂದ್ರೆ ಹೌದಾ? ತಲೆ ತಪ್ಪಿಸೋ ಅವಶ್ಯಕತೆ ಇಲ್ಲ. ತಲೆ ಎತ್ತಿ ನಡೆಯೋಣ. ಆದ್ರೆ ಸಮಾಜದ ಮಧ್ಯೆ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಅಹಂಕಾರವನ್ನು ಪಡೆದೇ ಸಮಾಜದ ಮಧ್ಯೆ ಸಹಕಾರ ಭಾವನೆಯಿಂದ ತಲೆ ತೆಗೆಸಿ ನಡೆಯೋಣ ನಮ್ಮ ಮಾತನ್ನು ನಮ್ಮ ಕಲಾವಿದರು ಬಹಳ ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ವಿದ್ಯಾಧರ ಎಲ್ಲಿ ಇರ್ತಾನೋ ಅಲ್ಲಿ ಸಂಪತ್ ಕುಮಾರ್ ತನ್ನಷ್ಟೇ ಶಾಲೆ ಬರ್ತಾರೆ. ವಿಶೇಷವಾಗಿ ನೀವು ಮಂಜಪ್ಪ ಸರ್ ಅವರನ್ನು ನೋಡ್ತಾ ಇದ್ದೀರಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಶಾಲೆಗೆ ಬೇಸ್ಮೆಂಟ್ ಹಾಕ್ತಾರೆ ಅವರು. ಹೊಸದಾಗಿ ಶಾಲೆ ಶುರು ಆಯ್ತಲ್ಲ, ಆವಾಗ ಮೊಟ್ಟ ಮೊದಲನೇದಾಗಿ ಹೆಡ್ ಮಾಸ್ಟರ್ ಆಗಿ ಬಂದವರು 8ನೇ ತರಗತಿಯ ಮೊಟ್ಟ ಮೊದಲನೇದಾಗಿ ಬರೀ 5 ವಿದ್ಯಾರ್ಥಿಗಳನ್ನು ಈ ಶಾಲೆಗೆ ಸೇರಿಸ್ಕೊಂಡು ಶುರು ಮಾಡಿದವರು ಅವರು. ಇವತ್ತು ನಮಗೆ ಅವ್ರು ಹೆಡ್ ಮಾಸ್ಟರ್ ಆಗಿದ್ದಾರೆ. ಜೊತೆಗೆ ಅವರು ಎಲ್ಲಾ ರಂಗದಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ PU ಆಫೀಸಲ್ಲಿ ಸತತವಾಗಿ ಬಹಳಷ್ಟು ವರ್ಷಗಳ ಕಾಲ ಅವರು DC ಆಗಿ ಕೆಲಸ ಮಾಡಿದ್ದಾರೆ. ಸೊಕ್ಕೆ ಕ್ಲಸ್ಟರ್ನಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗೇನೆ ಇಡೀ ನಮ್ಮ ಜಗಳ ಆಮೇಲೆ PU ಆಗಿಯೂ ಸಹ ಒಂದು 4-5 ತಿಂಗಳ ಕಾಲ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹ ಕೆಲಸ ಮಾಡಿದ್ದಾರೆ. ಅಂತ ಒಬ್ಬ ಪ್ರತಿಭಾನ್ವಿತ ಮುಖ್ಯೋಪಾಧ್ಯಾಯರು ಸಿಕ್ಕಿರೋದು ಒಂದು ಅದೃಷ್ಟ ಅಲ್ವಾ? ಚಪ್ಪಳೆ ಮಾಡುವ ಅವಕಾಶವನ್ನು ಕೊಟ್ಟರು ಇವತ್ತು ಎಲ್ಲ ಜೊತೆಗೆ ಬರೀಲಿಕ್ಕೆ. ಹೀಗಾಗಿ 3ನೇ ಬಾರಿ ನಾನು ಒಂದು ಶಾಲೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ತುಂಬಾನೇ ಸಂತೋಷ ಆಗ್ತಾ ಇದೆ. ಧನ್ಯವಾದ ಎಲ್ಲರಿಗೂ ಮತ್ತೊಂದು ಬಾರಿ ನಾನು ಮುಂದುವರೆಸಿ ಮಾತನಾಡಿದ ಅಬ್ದುಲ್ ಅಜಾಕ್ ಸರ್ ಅವರಿಗೆ ಧನ್ಯವಾದಗಳು. ಅಬ್ದುಲ್ ಅಜಾಕ್ ಸರ್ ಅವರಿಗೆ ಶಾಲೆ ಪರವಾಗಿ ಮತ್ತು ಮುಖ್ಯೋಪಾಧ್ಯಾಯರ ಪರವಾಗಿ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ.
ಇವರೆಂದು ನಾನು ಸಿಲೆಬಸ್ ಮುಗಿಸಿದೆ, ಟೆಸ್ಟ್ ಮಾಡಿಸಿದೆ, ಪಠ್ಯ ಪುಸ್ತಕ ಮುಗಿಸಿದೆ ಅಂತ ಹೇಳಲ್ಲ. ಇವರ ರಿಸಲ್ಟ್ ಬಂದು ಮಾರ್ಕ್ಸ್ ಗೊತ್ತಾದಾಗ ಇವರ ವ್ಯಕ್ತಿತ್ವ ಗೊತ್ತಾಗೋದು. ನಮ್ಮ ಅಶ್ರಫ್ತರ ಬಗ್ಗೆ ಹೇಳ್ಬೇಕಾದ್ರೆ ಶಿಸ್ತಿನ ಸಿಪಾಯಿ ಎಂದೇ ಹೇಳ್ಬೋದು. ಮೃದು ಮನಸ್ಸು, ಸೌಮ್ಯ ವ್ಯಕ್ತಿತ್ವವುಳ್ಳ ಬಹಳ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇಂತಹ ವ್ಯಕ್ತಿಯಿಂದ ನಾವೆಲ್ಲರೂ ಬೋಧನೆಯನ್ನು ಕಲಿಯುವುದು ತುಂಬಾ ಖುಷಿಕರ ಸಂಗತಿಯಾಗಿದೆ. ಕನ್ನಡ ಪಂಡಿತರಾದ ಶ್ರೀ ಭಂಡಾರದಿಂದ ನಮ್ಮೆಲ್ಲರಿಗೂ ಉಜ್ವಲ ಆದರ್ಶವಾಗಿ ಆರಾಧಿಸುತ್ತಿದ್ದಾರೆ. ಆಶಾ ಮೇಡಮ್ ಬಗ್ಗೆ ಹೇಳ್ಬೇಕಾದ್ರೆ ಇವರು ಏಳಗೇನೆ ಮಕ್ಕಳಲ್ಲೇ ಗೊತ್ತಾಗ್ಬಿಡುತ್ತೆ. ನಮ್ಮ ಶಾಲೆಯ ಲಘು ಮುಖದ ರಾಣಿ. ಬೆಳಕಿನ ರಾತ್ರಿಯಲ್ಲಿ ಕಂಗೊಳಿಸುತ್ತಿರುವ ಚುಕ್ಕಿಯ ಬೆಳಕಿನಂತೆ ಇವರು 3 ವರ್ಷಗಳ ಕಾಲ ನಮ್ಮ ಜೊತೆಲಿ ತುಂಬಾ ಆತ್ಮೀಯವಾಗಿದ್ದರು. ವೈಗುಳ ಮಾತ್ರ ತುಂಬಾನೇ ಗೊತ್ತಿಲ್ಲ. ಹಾಗೆ ನಮ್ಮ ಆಶಾ ಮಿಸ್, ಗೌರವ ಮಿಸ್ ಮಾತೃ ಸ್ವರೂಪ. ಇವರು ಮೂವರು ಮಾತೃ ಸ್ವರೂಪಿಯಾಗಿ ನಮ್ಮನ್ನು ಪಾಲನೆ ಪೋಷಣೆ ಮಾಡಿದ್ದಾರೆ. ಗೌರವ ಮಿಸ್ ಅವರ ಇದೆಲ್ಲ ನಮ್ಮ ಸ್ಕೂಲ್ ಒಳಗೆ ಎಲ್ಲ ಹಸಿರಾಗಿರುವ ಕಾರಣ ಅವರು ಇವರು ಇದೆಲ್ಲ ಹೋಗಿ ಯಾವುದೇ ಒಂದು ಗಿಡ ಕಾಣ್ತೀವಿ ಅದನ್ನ ನನ್ನ ಮನೇಲಿ ಬೇಕು ಅಂತಾನೆ ಹೇಳಿದ್ದ. ಅವರು ಡೈರೆಕ್ಟ್ ಸ್ಕೂಲಿಗೆ ತಂದರೆ ಅವ್ರು ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಸ್ಕೂಲಿಗೆ ಎಷ್ಟು ಅಭಿಮಾನ ಐತೆ ಅಂತ. ಈಗ ನಮ್ಮ ವಿಶ್ವನಾಥ್ ಸರ್ ಬಗ್ಗೆ ಹೇಳೋದಾದ್ರೆ ಸಾಕಾರ ಮೂರ್ತಿ ಎಂದೇ ಪ್ರಸಿದ್ಧರಾಗಿರುವ ಇವರು ಒಂದೇ ಪದದಲ್ಲಿ ಹೇಳ್ಕೊಳ್ಳೋರು. ಇವನ ಸಿಂಪಲ್ ಬಟ್ ಸಿಗ್ನಿಫಿಕೆಂಟ್ ಅಂತ. ಕಾರ್ಯದಕ್ಷತೆ, ನಿಯಮ ನಿಷ್ಠೆ, ತಾಳ್ಮೆ ಮತ್ತು ಎಂದಿಗೂ ಬಾಡದ ಕಾರ್ಯೋತ್ಸಾಹ ನಮಗೆ ನಿತ್ಯ ಸ್ಫೂರ್ತಿಯ ಸೆಲೆಯಾಗಿದೆ. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವ ಸಮಸ್ಯೆಯನ್ನು ಅರಿತು ಅವರ ತಿಳಿಸುವ ಮನೋಜ್ಞಾನಿ, ಸ್ಫೂರ್ತಿದಾಯಕ ಮಾತುಗಳ ಮೂಲಕ ನನ್ನ ಉತ್ಸಾಹವನ್ನು ಹೆಚ್ಚಿಸಿದ ಉತ್ಸಾಹಿ ಎಂದು ಹೇಳಬಹುದು. ಯಾರು ಚಿತ್ರಕಲೆಯಲ್ಲಿ ಮಗ್ನರಾಗಿದ್ದಾರೋ ಅವರು ಉತ್ತಮವಾದ ಭಾವನೆಯನ್ನು ಹೊಂದಿರುತ್ತಾರೆ ಎಂಬುದು ನಮ್ಮ ಚಂದ್ರಕಲಾ ಮೇಡಮ್ನಿಂದ ಕಲಿಯಬಹುದು. ಇಲ್ಲಿವರೆಗೂ ತಾಳ್ಮೆಯಿಂದ ಹೇಳಿದ ಎಲ್ಲ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಫ್ರೆಂಡ್ಶಿಪ್ ಹೇಗಂದ್ರೆ ನಿಷ್ಕಲ್ಮಶ ಮನಸ್ಸಿನಲ್ಲಿ ಹೊಂದಿರುವ ಫ್ರೆಂಡ್ಶಿಪ್. ನಮ್ಮ ಫ್ರೆಂಡ್ಶಿಪ್ಗೆ ಯಾವುದೇ ದೃಷ್ಟಿಗೆ ಆಗದೆ ಇರಲಿ ಅಜರಾಮರವಾದ ಫ್ರೆಂಡ್ಶಿಪ್. ನಮ್ಮ SLC ಬ್ಯಾಚ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಕ್ ಬದಲೇ ಇಲ್ಲ. ನಮ್ಮ SLC ಬ್ಯಾಚ್ ಅಷ್ಟು ಚೆನ್ನಾಗಿದೆ. ನಿಷ್ಕಲ್ಮಶ ಮನಸ್ಸು ಹೊಂದಿರುವರು ಮತ್ತು ಆಟದಲ್ಲಿ ಹುಮ್ಮಸ್ಸು ಹೊಂದಿರುವರು, ಓದಿನಲ್ಲಿ ಮುನಿಸ್ ಹೊಂದಿರುವವರೇ ನಾವು ನಾವು 3 ವರ್ಷಗಳ ಕಾಲ ಜೊತೆಗಿರುವ ಸವಿನೆನಪುಗಳು ಯಾವಾಗಲೂ ಅಜರಾಮರವಾಗಿರುತ್ತದೆ. ಮುಂದೆ ನಾವು ವಿದ್ಯಾಭ್ಯಾಸಕ್ಕಾಗಿ ಹೋದ್ರೆ ಎಲ್ಲರೂ ಒಂದೊಂದು ಕಡೆ ಹೋಗ್ತೀವಿ. ಬಟ್ ಯಾವ ನೆನಪುಗಳು ಮಾತ್ರ ಯಾವಾಗಲೂ ಸದಾ ನೆನಪಿರ್ತದೆ. ಯಾವಾಗಲೂ ಹೀಗೆ ಇರಲಿ. ಮುಂದೆ ಜೀವನದಲ್ಲಿ ಎಂಥ ಕಷ್ಟ ಬಂದ್ರು, ಹೇಗೆ ಬಂದ್ರು, ಕೆಟ್ಟ ಮಾರ್ಗಗಳಲ್ಲಿ ನಡೆಯದೆ ಒಳ್ಳೆ ಮಾರ್ಗದಲ್ಲಿ ನಡೆದು ಜೀವನವನ್ನು ಸುಂದರವಾಗಿ ಸಾಗಿಸಿ ಎಂದು ಹೇಳುತ್ತಾ ನನ್ನ ಹೊರಡಿಸಿ ಗೆಳತಿ ಮತ್ತು ಗೆಳೆಯರ ಬಗ್ಗೆ ಹೆಮ್ಮೆ ಪಡುವ ವಿಚಾರಗಳನ್ನು ಹೇಳಿದ ಸೋಡಮ್ಮನಿಗೆ ಧನ್ಯವಾದಗಳು. ಶಾರದಾ ದೇವಿಯ ಶುಭಾಶಯಗಳು. ಈ 3 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದು ನಮ್ಮ ಶಿಕ್ಷಕರು ತುಂಬಾ ಚೆನ್ನಾಗಿ ಬೋಧನೆ ಮಾಡಿದ್ದಾರೆ. ಅವರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಮೊದಲನೆಯದಾಗಿ ನಮ್ಮ ಶಿಕ್ಷಕರಿಗೂ ಗುರು ಶಿಷ್ಯರ ಸಂಬಂಧ ಅಳಿಯದ ಸಂಬಂಧ. ನಾವು ಗುರುಗಳಿಗೆ ಎಂದೆಂದಿಗೂ ಚಿರಋಣಿಯಾಗಿರಬೇಕು. ನಮ್ಮ ವಿದ್ಯಾಭ್ಯಾಸವನ್ನು ಹೆಚ್ಚಿಸಿ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಯಲು ಕಲಿಸಿಕೊಟ್ಟವರು ಮೊದಲನೇದಾಗಿ ತಂದೆ ತಾಯಿ, ಎರಡನೆಯದಾಗಿ ನಮ್ಮ
ಗುರುಗಳ ಗುಂಪು ಇಷ್ಟೇ ಅವಕಾಶ ಮಾಡಿಕೊಂಡ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಧ್ಯಕ್ಷತೆ ವಹಿಸಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಮಂಜಪ್ಪ ದಿದ್ಗಿ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು. ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗಿ, ಗುರಿಯನ್ನ ಇಟ್ಕೊಂಡು ಮುಂದೆ ಹೋಗಿ ಗುರುಗಳು ನಾವು ಹಿಂದೆ ಇದ್ದೀವಿ. ನಿಮಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ನಿನ್ನೆಯಿಂದನೂ ಕೂಡ ನಿಮಗೆ ಉತ್ತಮವಾಗಿರುತ್ತೆ ಅಂತ ಮಾರ್ಗದರ್ಶನವನ್ನು ಅದಕ್ಕೆ ಸಿದ್ಧತೆಯಾಗಿ ನೀವು ನಿನ್ನೆ ಮತ್ತು ಇವತ್ತಿಂದನೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಇವತ್ತು ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಮುಕ್ತಾಯ ಬಂದಿದೆ. ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ತೇನೆ. ಲಕ್ಕಿ ಅಂದ್ರೆ ಗೊತ್ತಲ್ಲ, ಅದೃಷ್ಟವಂತ ಕಡಿಮೆ ಇರ್ತಕ್ಕಂಥದ್ದನ್ನ ಪಡೆದು ಅದನ್ನ ಚೌಡಮ್ಮ ನಿಮ್ಮೆಲ್ಲರ ಮುಂದೆ ಹೇಳಿ ಪರಿಣಿತಿಯನ್ನು ಪಡೆದು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಇಂತಹ ಶಿಕ್ಷಕರನ್ನು ಪಡೆದಿರ್ತಕ್ಕಂಥವರು, ಇಂತಹ ಶಾಲೆಯನ್ನು ಪಡೆದಿರ್ತಕ್ಕಂಥವರು, ಇಂತಹ ಊರನ್ನು ಪಡೆದಿರ್ತಕ್ಕಂಥವರು ನಿಜವಾಗ್ಲೂ ನೀವು ಕೂಡ ಅದೃಷ್ಟವಂತ. ನೀವು SSLC ಮುಗಿಸಿದ ಕಾಲೇಜ್ಗೆ ಹೋಗ್ತೀರಾ, ಸ್ವಂತ ಊರಿನಲ್ಲಿ ಕಾಲೇಜ್ ಇರೋದಿಲ್ಲ, ಈಗಾದ್ರೂ ಬಸ್ ಮೂಲಕನೋ ಅಥವಾ ಹಾಸ್ಟೆಲ್ಗಳು ಅಥವಾ ನೆಂಟರ ಮನೆಯಲ್ಲಿ ನೀವು ಉಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಬಹುದು. ಮೊದಲು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಅಥವಾ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ವಯಸ್ಸಾಗಿರೋರಿಗೆ, ಮಹಿಳೆಯರಿಗೆ, ಗರ್ಭಿಣಿಯವರಿಗೆ ಹೆಚ್ಚಿನ ಜಾಗವನ್ನ ಸೀಟನ್ನು ಕೊಡೋದಲ್ಲ. ಅವಾಗಲೇ ನೀವು ಈ ಶಾಲೆಗೆ ಹೋಗ್ತಕ್ಕಂಥ ಒಂದು ಗೌರವ. ನೀನು ಓದ್ತಕ್ಕಂಥದ್ದು ಮನೆಯಲ್ಲಿ ಅದ್ಯಾರಿಗೂ ಗೊತ್ತಿರಲ್ಲ, ಅದು ನೀನು ಕರ್ತಕ್ಕೆ ತಗೊಳ್ಕೊಂಡು. ಆದ್ರೆ ನೀನು ಮಾಡ್ತಕ್ಕಂಥ ಸ್ಥಿತಿಯಲ್ಲ, ಇದು ಸಮಾಜಕ್ಕೆ ಕರ್ತವ್ಯ. ಅವಾಗಲೇ ನೀನು ಕಲಿತಕ್ಕಂಥ ಶಾಲೆಗೂ ಕಲಿಸಿರ್ತಕ್ಕಂಥ ಗುರುಗೂ ಕೂಡ ತೃಪ್ತಿ ಆಗ್ತದೆ, ಅವಾಗ ಖುಷಿ ಆಗ್ತದೆ. ಒಬ್ಬರುವಾನ ನನ್ನ ತಂದೆ ಅರ್ಜುನನ್ನ ಮೀರಿಸಿ ಏಕಲವ್ಯರನ್ನ ಗುರು ದ್ರೋಣಾಚಾರ್ಯರನ್ನು ಮೀರಿಸಿ ಅವಾಗಲೇ ಗುರು ಅಂತ ಒಂದು ಸಾಧನೆಯನ್ನ ನೀವು ಮಾಡಿ. ಪರೀಕ್ಷೆಯಲ್ಲಿ ಬರೀತಾರೆ ಖಂಡಿತ, ಎಲ್ಲರೂ ಅದಕ್ಕೆಲ್ಲರೂ ಮಂಜುನಾಥ್ ಬೆಳಗಿಂದನೂ ಕೂಡ ಕಳೆದ 3 ತಿಂಗಳಿಂದ ನಾವು ಮಕ್ಕಳಿಗೆ ಒತ್ತಡವನ್ನು ಹಾಕಿ ಎಲ್ಲಾ ಶಿಕ್ಷಕರು ಶ್ರಮವನ್ನು ಪಟ್ಟಿದ್ದೀವಿ. ವಿದ್ಯಾರ್ಥಿಗಳು ಸ್ಪಂದಿಸಿದ್ದಾರೆ. ಖಂಡಿತ ಎಲ್ಲರೂ ಮಾತಾಡ್ತೀರಾ, ಅನುಮಾನ ಬೇಡ. ಇನ್ನು ಕೇವಲ 20 ದಿವಸ, ಇನ್ನು 20 ದಿವಸ ಉಳಿದು ದಿನಗಳನ್ನು ನೀವು ಕೌಂಟ್ ಮಾಡೋ ಬೇಡ, ಗಂಟೆಗಳನ್ನು ಕೌಂಟ್ ಮಾಡಿ ಅಭ್ಯಾಸವನ್ನು ಮಾಡಿ. ಈ 20 ದಿನಗಳಲ್ಲಿ ನೀವು ಓದಿದ್ರು ಸಾಕಷ್ಟು ಅಂಕಗಳನ್ನು ಪಡೆಯಬಹುದು. ನಾನು ಮೊನ್ನೆ ದಿವಸ ಹೇಳಿದ್ದೆ, ಮೊದಲನೇ ಸರಣಿ, 2ನೇ ಸರಣಿ, 3ನೇ ಸರಣಿ, ಈ ಕ್ವೆಶ್ಚನ್ ಪೇಪರ್ಗಳನ್ನು ಯಾರು 3 ಮನೆಯಲ್ಲಿ ಕೂತ್ಕೊಂಡು ನೋಟ್ಗಳನ್ನು ಬಿಡಿಸ್ತಾರೋ ಅವರೆಲ್ಲರೂ ಖಂಡಿತ ಪಾಸ್. ಇಷ್ಟನ್ನು ಮಾಡಬೇಕಾಗ್ತಕ್ಕಂಥ ವ್ಯಕ್ತಿನ ಓದೋದು ಬೇಡ. ಇವರ ಪರೀಕ್ಷೆ ಫಲಿತಾಂಶಕ್ಕೋಸ್ಕರವಾಗಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಮಾರಲ್ ಮುಂದಿನ ಜೀವನದಲ್ಲಿ ನೀವೇನು ಭವಿಷ್ಯತ್ತನ್ನು ರೂಪಿಸ್ಕೋಬೇಕಾಗಿದ್ದಿಲ್ಲ, ಅದನ್ನ ಸಾಧನೆ ಮಾಡಬೇಕು. ಅವನಿಗೆ ಹೋಗ್ತೀಯ, ಇನ್ನೆಲ್ಲೂ ಇಲ್ಲ. ಇನ್ನು ಓದ್ಕೊಳಪ್ಪ ಅಂತ ಹೇಳೋ ಶಿಕ್ಷಕರು ಇರೋದಿಲ್ಲ, ಇನ್ನು ಊಟ ಮಾಡಿದೆ ಅಂತ ಕೇಳ್ತಕ್ಕಂಥ ತಾಯಿ ಇರೋದಿಲ್ಲ, ಇನ್ನು ಆರೋಗ್ಯ ವಿಚಾರಿಸ್ತಕ್ಕಂಥ ನಿಮ್ಮ ತಂದೆ ಇರೋದಿಲ್ಲ. ನಿನಗೆ ನೀನೇ ಗುರು. ಈಗ ನೀನು ಗುರಿ ಇಟ್ಕೊಂಡಿದ್ರೆ ಈಗ ನಾವು ಪೂರ್ವವಾಗಿ ಮಾರ್ಗದರ್ಶನವನ್ನು ಮಾಡ್ತೀವಿ. ಇವಾಗ ನೀನೇ ಗುರು, ನೀನೇ ಗುರಿ, ಇವೆರಡನ್ನು ಇಟ್ಕೊಂಡು ಹೋದ್ರೆ ಮಾತ್ರ ನೀನು ಮುಂದೆ ಬದುಕಲಿಕ್ಕೆ ಸಾಧ್ಯ. ಇಲ್ಲೇ ಹೋಗ್ಲಿ ಈ ಶಾಲೆಯ ಒಬ್ಬ ವಿದ್ಯಾರ್ಥಿ ಮನೆಯಲ್ಲಿ ಈ ಶಾಲೆಯ ಧೂಳು ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಈ ಶಾಲೆಯ ಧೂಳು ಎಲ್ಲಿ ಸಿಗೋದಿಲ್ಲ. ಈ ಧೂಳನ್ನ ಯಾರು ಇಟ್ಕೊಂಡಿದಾರೋ ಅವರು ಖಂಡಿತ ಮತ್ತೆ ಈ ಶಾಲೆಗೆ ವ್ಯಕ್ತಿಯನ್ನ ನಿಮ್ಗೆಲ್ಲರಿಗೂ ತರಬೇತಿಯನ್ನು ಕೊಡ್ಲಿ, ಒಳ್ಳೆ ಗುಣಗಳನ್ನ ಕೊಡ್ಲಿ.
ನಿಮ್ಮ ಅನಿಸಿಕೆಗಳೆಲ್ಲ ಈಡೇರಲಿ ಹೇಳಿ ಆ ಚೌಡೇಶ್ವರಲ್ಲಿ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಸರ್. ನಿಧಾನವಾಗಿ ಶಾಂತಿಯಾಗಿ ಸೂಜಿಗೆ ಮುತ್ತು ಕೊಂಡಂತೆ ಮಾತನಾಡಿದ ಮುಖ್ಯೋಪಾಧ್ಯಾಯರಿಗೆ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. 2023 SSLC ಶಾರದಾ ಪೂಜೆ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಯಶಸ್ವಿಗೊಳಿಸಲು ಭಾಗವಹಿಸಿ ಸಹಕರಿಸಿದ ತಮ್ಮೆಲ್ಲರಿಗೆ ಶಾಲೆಯ ಪರವಾಗಿ ಧನ್ಯವಾದ. ನಾರಿನ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ನಾನಾಡು ಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲಿ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲಿ ಉಳಿದೋಗಿದೆ ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆ